ಕಟ್ಟಿ ಹಾಕೋಕೆ ಸಾಧ್ಯ? ಮಗಳೇ, ನೀನು ಅಷ್ಟರಲ್ಲಿ ನಾಗಾಮೃತವನ್ನು ಪಡ್ಕೊಳ್ಳೇಬೇಕು. ನಾನು ಮೊದಲೇ ಹೇಳಿದ ಹಾಗೆ ನಿನಗಿರೋ ಸಮಯಾವಕಾಶ ಬಹಳ ಕಡಿಮೆ. ಆಯಿತು ಗುರುಗಳೇ, ನಾನು ಆದಷ್ಟು ಬೇಗ ನಾಗಾಮೃತನ ವಶಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ನೆನಪಿರಲಿ ಅಮೃತ, ಈ ಕೆಲಸ ಬಹಳ ಉಪಾಯವಾಗಿ ಆಗಬೇಕು. ದೊಡ್ಡ ಮಟ್ಟದ ಅಪಾಯವನ್ನು ಎದುರು ಹಾಕ್ಕೊಂಡು ಈ ಕೆಲಸ ಮಾಡೋಕ್ಕೆ ಹೊರಟಿದ್ದೀಯ. ಅಕಸ್ಮಾತ್ ನಿನ್ನ ಪ್ರಾಣಕ್ಕೇನಾದರೂ ಅಪಾಯ ಸಂಭವಿಸಿದರೆ ಅದೂ ಕೂಡ ಆ ಶಿವನಿಚ್ಛೆಯೇ ಹೊರತು ಬೇರೇನಲ್ಲ. ಜಾಗ್ರತೆ. ಆಯಿತು ಗುರುಗಳೇ, ಅಕಸ್ಮಾತ್ ನನ್ನ ಪ್ರಾಣಕ್ಕೇನಾದರೂ ಅಪಾಯ ಬಂದರೆ ನಾಗಮಣಿ ಪಡ್ಕೊಳ್ಳೋ ನನ್ನ ಹೋರಾಟದಲ್ಲಿ ಜೀವ ಬಿಟ್ಟೆ ಅನ್ನೋ ತೃಪ್ತಿನಾದರೂ ನನಗಿರುತ್ತೆ. ಅಷ್ಟರ ಮಟ್ಟಿಗೆ ಈ ಹೋರಾಟಕ್ಕೆ ಸಿದ್ಧ ಆಗಿ ಬಂದಿದ್ದೀನಿ. ಹಾಗಾದರೆ ನಡಿ, ಹೆಚ್ಚು ಸಮಯವಿಲ್ಲ, ನಡಿ. ಸರಿ ಗುರುಗಳೇ. ಎಂತಹ ವಾತಾವರಣ! ಈ ವಾತಾವರಣ ಶುಭವನ್ನಲ್ಲದೆ ಮತ್ತೇನನ್ನು ಸೂಚಿಸೋದಿಕ್ ಸಾಧ್ಯ? ಈ ವಾತಾವರಣ ನಾಗ ಪುಷ್ಪದ ಆಗಮನದ ಮುನ್ಸೂಚನೆ. ಕಾನಿಷ್ಕ, ಯಾರೋ ಶತ್ರುಗಳು ನನ್ನನ್ನು ಕಟ್ ಹಾಕೋದಿಕ್ಕೆ ಮಾಡ್ತಿರೋ ಕುತಂತ್ರ ಇದು ಅಂತ ಕಟ್ಟುಕತೆ ಹೇಳಿ ನನ್ನನ್ನೇ ಹೆದರ್ಸೋದಕ್ಕೆ ನೋಡ್ತೀಯ? ನಾಗಪುಷ್ಪ ನನ್ನ ಕೈವಶ ಆದರೆ ನಾಗಲೋಕದ ರಹಸ್ಯ ಗೊತ್ತಾಗುತ್ತೆ ಅಂತ ಭಯನ? ನೋಡ್ತಾ ಇರೋ, ಒಂದು ಸಲ ನಾಗಪುಷ್ಪ ನನ್ನ ಕೈವಶವಾಗಲಿ, ಆಮೇಲೆ ನನ್ನ ಆಟ ಏನು ಅಂತ ನಿಮಗೆಲ್ಲ ತೋರಿಸ್ತೀನಿ. ನೀವ್ಯಾರು ಕೂಡ ಊಹಿಸ್ಕೊಳಕ್ಕಾಗ್ದಿರೋಂತಹ ಭೈರವ ನಿಮ್ಮ ಕಣ್ಣೆದುರಿಗಿರ್ತಾನೆ. ಜೈ ಮಹಾಕಾಲ! ಸಾಕು, ಸುಮ್ಮನೆ ಇರೋ. ಎಷ್ಟು ಸತಾಯಿಸ್ತೀಯ ನೀನು ಅವಳನ್ನ? ಸರಿ, ನಾಳೆ ನಿಮ್ಮಿಬ್ಬರ ಜೀವನದಲ್ಲಿ ಒಂದು ವಿಶೇಷವಾದ ದಿನ. ಆಮೇಲೆ ಇಬ್ಬರು ಒಟ್ಟಿಗೆ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಬನ್ನಿ, ಆಯಿತಾ? ನಾನು ಅಷ್ಟರಲ್ಲಿ ಅಡುಗೆ ರೆಡಿ ಮಾಡ್ತೀನಿ. ಯಾಕ್ರಿ ಶಾಕ್ ಆಗಿದ್ದೀರಾ? ಹೇಗಿದ್ರು ಅದು ನಿಮ್ಮ ಫೇವ್ರೆಟ್ ಸ್ಪಾಟ್ ಅಲ್ವಾ? ಕುಣಿಯುವ ಹೃದಯವ ಕದರಿದೆ ನಾನು, ಎಂತಹ ಸಂತಸ ಕಂಡರ ನೀನು. ನಿನ್ನನೇ ನೋಡುತ್ತಾ ನಾ ಮರವೆಗೆಲ್ಲಾನು, ಇಂದಿಗೂ ಎಂದಿಗೂ ಈ ಚೆಲುವೆ ನನ್ನವಳು. ನಾನಿನ್ನ ಕಂಡ ದಿನವೇ ಏನಾಗ್ತಿದೆ ಅಲ್ಲಿ? ಹೋಗಿಣಿ, ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದೇ ಇಲ್ಲ.
ಭೈರವ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ನೀನು ಅನ್ಯಾಯದ ದಾರಿಯಲ್ಲೇ ಹೋದರೆ ನಿನಗೆ ಸೋಲು ನಿಶ್ಚಿತ. ಏಯ್, ಇದು ನೀನಾ? ಹಾಗಾದ್ರೆ ನನ್ನನ್ನು ಬಂಧನದಲ್ಲಿಟ್ಟಿದ್ದು ನೀನಾ? ಓ ಕಪ್ಪಟೆ! ನಿನ್ನನ್ನು ಬಂಧಿಸುವುದಕ್ಕೆ ನಾನಾರು ಭೈರವ? ಎಲ್ಲವೂ ಶಿವನಿಗೆ ಶಿರಸಾವಹಿಸಿ ಪಾಲಿಸುವ ದಾಸ ಮಾತ್ರ. ಬಾಬಾ, ಏನಾಗ್ತದೆ ಇಲ್ಲಿ? ಯಾಕೆ ಇಷ್ಟೊಂದು ಆತಂಕದಲ್ಲಿದ್ದೀರಾ? ಈ ಸನ್ಯಾಸಿ ಯಾರು? ಕನಿಷ್ಕ, ಎಲ್ಲ ಮುಗಿದ ಮೇಲೆ ಬಂದಿದ್ಯಾ? ಏನಾಯ್ತು ಬಾಬಾ? ಕನಿಷ್ಕ, ನೀನು ಅವತ್ತು ಹೇಳಿದ್ದು ಸತ್ಯ ಆಯ್ತು. ಈ ಕಪಟಿ ನಮಗೆ ಮೋಸ ಮಾಡ್ಬಿಟ್ಟ. ಎಲ್ಲ ವಂಚನೆ, ಎಲ್ಲ ಮೋಸ, ಎಲ್ಲ ಅನ್ಯಾಯ. ನಾವು ಮೋಸ ಹೋಗ್ಬಿಟ್ವಿ ಕನಿಷ್ಕ, ನಾವು ಮೋಸ ಹೋಗ್ಬಿಟ್ವಿ. ಮೋಸನ? ಯಾರು? ಹೇಗೆ? ಎಲ್ಲಿ? ಅಲ್ಲಿ ನೋಡು ಕನಿಷ್ಕ, ಏನೂ ಗೊತ್ತಿಲ್ದಿರೋ ಹಾಗೆ ನಮ್ಮ ಕಣ್ಣೆದುರುಗಡೆ ನಿಂತಿದ್ದಾನಲ್ಲ, ಕಪಟ ನಾಟಕ ಸೂತ್ರಧಾರಿ ಇವನು. ಇವನಿಂದನೇ ನಾವು ಮೋಸ ಹೋಗಿದ್ದು. ಆ ನಾಗಿಣಿ ಇವನ್ ಜೊತೆ ಸೇರ್ಕೊಂಡು ನಮ್ಗೆ ಮಣ್ಣು ತಿನ್ನಿಸ್ಬಿಟ್ಲು. ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿದ ನಾಗಾಮೃತವನ್ನ ನನ್ನ ಕಣ್ಣೆದುರುಗಡೆ ಹೊತ್ಕೊಂಡು ಹೋಗ್ಬಿಟ್ಲು ಆ ನಾಗಿಣಿ. ಕಾರಣ ಇವನೇ. ಮೋಸ ಹೋಗ್ಬಿಟ್ವಿ ಕನಿಷ್ಕ, ನಾವು ಮೋಸ ಹೋಗ್ಬಿಟ್ವಿ. ಇದು ಹೇಗೆ ಸಾಧ್ಯ ಆಯ್ತು ಬಾಬಾ? ನಾಗಿಣಿ ತಪ್ಪಿಸ್ಕೊಬಿಟ್ಟು ಕಾಣಿಸ್ಕೋ. ಈ ಕಪಟಿ ಆ ನಾಗಿಣಿಗೆ ಕಾವಲಾಗಿ ನಿಂತಿದ್ದಾನೆ. ಅಷ್ಟೇ ಅಲ್ಲ, ನಾವು ಮಾಡೋ ಎಲ್ಲ ಪ್ರಯತ್ನಗಳಿಗೆ ಅಡ್ಡಗಾಲ ಹಾಕಿ ಆ ನಾಗಿಣಿಗೆ ಸಹಾಯ ಮಾಡ್ತಿರೋದು ಈ ಕಪಟಿನೇ. ಯೋಚನೆ ಮಾಡಬೇಡಿ ಬಾಬಾ. ಆ ನಾಗಿಣಿನ ಹುಡುಕೋದು ನನ್ನ ಶಕ್ತಿಯಿಂದ ದೊಡ್ಡ ವಿಷಯ ಅಲ್ಲ. ಮೂರ್ಖ, ನಾಗಿಣಿ ನಾಗಾಮೃತವನ್ನು ಪಾನ ಮಾಡಿ ಆಗಿದೆ. ಇನ್ನು ಅವಳನ್ನು ಪತ್ತೆ ಮಾಡುವುದು ನಿಮ್ಮಿಂದ ಸಾಧ್ಯ ಇಲ್ಲ. ಈ ಭೈರವನಿಗೆ ಸವಾಲ ನೋಡೇ ಬಿಡ್ತೀನಿ. ಆ ನಾಗಿಣಿ ಈ ಭೈರವನ ಕಣ್ಣಿಂದ ಹೇಗೆ ತಪ್ಪಿಸ್ಕೊಳ್ತಾಳೆ ಅಂತ ನಾನು ನೋಡೇ ಬಿಡ್ತೀನಿ. ನಾಗಿಣಿಯ ಹುಡುಕಾಟ ಜಾರಿಯಲ್ಲಿರುತ್ತೆ. ನಮ್ಮ ಪ್ರಯತ್ನ ನಾವು ಬಿಡಲ್ಲ. ಅಯ್ಯೋ ಮೂಢ, ಅಷ್ಟರಲ್ಲಿ ನಾಗಮಣಿ ನಾಗಿಣಿಯ ಕೈ ಸೇರಿರುತ್ತೆ. ನಿಮಗೆ ನಿರಾಶೆಯೇ ಗತಿ. ಏ ಕಪಟಿ, ನಿಂತ್ಕೋ. ನೋಡಿಲ್ಲಿ, ನಾಗಲೋಕ ಮತ್ತೆ ಮನುಷ್ಯ ಲೋಕದ ಎರಡು ಅದ್ವಿತೀಯ ಶಕ್ತಿಗಳು ಒಂದಾಗಿವೆ. ಇನ್ನು ನಮ್ಮನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯನೇ ಇಲ್ಲ. ನಾಗಮಣಿ ಯಾವತ್ತಿದ್ರು ಈ ತಕ್ಷಕ ವಂಶದವರ ಸೊತ್ತು. ಮೂರ್ಖ, ಹಗಲ ಕನಸು ಕಾಣಬೇಡ. ಮೂರ್ಖನ? ನಾನು ಯಾರು ಅಂತ ಗೊತ್ತು ತಾನೆ? ಗೊತ್ತು. ನನ್ನ ಕಣ್ಣಲ್ಲಿರೋ ನಿಮ್ಮ ಕನಸು ಒಂದಾಗೋ ದಿವ್ಯಗಳಿಗೆ ನಾಳೆ ಕಣ್ರಿ. ಆ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ನಾಳೆ ನಮ್ಮಪ್ಪ ಅಮ್ಮನ ರಕ್ತನ ನಿಮ್ಮಪ್ಪ ಚಿಕ್ಕಪ್ಪ ಚೆಲ್ಲಾಡಿದ ರೀತಿಲೇ ನಾನು ಚೆಲ್ಲಾಡಬೇಕು ಅಂತ ಕಾಯ್ತಾ ಇದ್ದೀನಿ ಕಣೋ. ನನ್ನ ಸೇಡಿನ ಬೈಕೆ ಈಡೇರೋ ದಿವ್ಯಗಳಿಗೆ ನಾಳೆ